ಆಕಾಶವಾಣಿ ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್. ಕೇಳುಗರೆ, ಸಮಾಜ ಸೇವೆ, ಸಂಪಾದನಾ ಕೃತಿ, ಕವಿ, ಸಂಪಾದಕರು ಹೀಗೆ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿಯೊಬ್ಬರು ಇಂದು ನಮ್ಮೊಂದಿಗಿದ್ದಾರೆ. ಅವರೇನೆ ಕತ್ತಿಗೆ ಬಿ ಚೆನ್ನಪ್ಪನವರು. ಚೆನ್ನಪ್ಪನವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈಗ ಆರಂಭದಲ್ಲೇ ಹೇಳ್ತಾ ಇದ್ದಾಗೇನೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೈ ಆಡಿಸಿದವರು. ಈಗ ತಮ್ಮ ಒಂದು ಸಂಕ್ಷಿಪ್ತ ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಾವು ಹುಟ್ಟಿದ್ದೆಲ್ಲಿ? ನಾನು ಹೊನ್ನಾಳಿ ತಾಲೂಕು ಕತ್ತಿಗೆ ಗ್ರಾಮದಲ್ಲಿ 1952 ಜನನ ಆಯಿತು. ನಮ್ಮ ತಂದೆ ತಾಯಿಗಳು ಒಂದು ಕೃಷಿ ಕುಟುಂಬದವರು. ನಾನು ಕೃಷಿ ಕುಟುಂಬದಲ್ಲೇ ಹುಟ್ಟಿ ಬಂದಿರೋದಾಗಿರೋದ್ರಿಂದ ಹೆಚ್ಚು ನಮ್ಮದು ಒಡನಾಟ ಮತ್ತು ಗ್ರಾಮೀಣ ಪ್ರದೇಶದ ಒಡನಾಟ, ಆಮೇಲೆ ಕೃಷಿ ಬಗ್ಗೆ ನಮಗಿರತಕ್ಕಂಥ ಆಸಕ್ತಿ ಇವೆಲ್ಲ ಒಳಗೊಂಡೇ ನಾವು ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿ ಕತ್ಗಿಯಿಂದ ಜೀನಹಳ್ಳಿ ಹೈಸ್ಕೂಲಲ್ಲಿ ಓದಿ, ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದು DVS ಕಾಲೇಜಲ್ಲಿ ಅಭ್ಯಾಸ ಮಾಡಿ, ಅಲ್ಲಿಂದ ಅರಸೀಕೆರೆಯಲ್ಲಿ BEd ಮಾಡಿ, ಅಲ್ಲಿಂದ ನಂತರ ಮೈಸೂರಿನಲ್ಲಿ MA ಮುಗಿಸ್ಕೊಂಡು ಮತ್ತೆ ಪುನಃ ಮರಳಿ ಊರಿಗೆ ಬಂದಿದ್ದು. ಮರಳಿ ಊರಿಗೆ ಕತ್ತಿಗೆಗೆ ಬಂದ್ರ? ಮತ್ತೆ ಮರಳಿ ಕತ್ತಿಗೆಗೆ ಬಂದದ್ದು. ಬಂದು ಆದಮೇಲೆ ಏನು ಮಾಡಬೇಕು, ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡ್ವಿ, ಸರ್ಕಾರಿ ನೌಕರಿ ಸಿಗೋದು ಕಷ್ಟ, ನಾವೇನು ಮಾಡಬೇಕು ಮುಂದೆ ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಆಗ ನಮ್ಮ ಕುಟುಂಬದವರೆಲ್ಲ ಏನು ಮಾಡಿದರು, ನಾನು ವಿದ್ಯಾಭ್ಯಾಸ ಮಾಡುವಾಗಲೇ ನನಗೆ ಕನ್ಯೆ ಕೊಟ್ಟು ಮದುವೆಯನ್ನು ಮಾಡಿಬಿಟ್ರು. ಅಂದ್ರೆ ನೀವು ಜಾಬ್ಗೆ ಸೇರೋಕ್ಕಿಂತ ಮೊದಲೇ ನಾನು ಮದುವೆ ಆಗಿಬಿಟ್ಟೆ. ಮದುವೆ ಆಗಿಬಿಟ್ಟಿತ್ತು. ಎಷ್ಟನೇ ವಯಸ್ಸಲ್ಲಿ? 1972 ಅಂದ್ರೆ 20ನೇ ವಯಸ್ಸಿಗೆ ನಾನು ಮದುವೆ ಆಗಿಬಿಟ್ಟೆ. ಇವಾಗ ಏನಾದ್ರು ನೀವು ಆ ಥರ ಮದುವೆ ಆಗಿದ್ರೆ ಜೈಲಿಗೆ ಹಾಕ್ಬಿಟ್ಟಿರೋ. ಹಾಗಾಗಿ ಏನಾಯಿತು, ಅಲ್ಲಿಂದ ಏನು ಮಾಡ್ದು, ಏನು ಮಾಡಬೇಕು, ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು, ಈ ಗ್ರಾಮದಲ್ಲಿ ಹುಟ್ಟಿದ್ವಿ, ಗ್ರಾಮಕ್ಕೆ ಏನಾದ್ರು ಒಂದು ಕೊಡುಗೆಯಾಗಿ ಕೊಡಬೇಕು, ಈ ರೀತಿ ಆಲೋಚನೆ ನಮ್ಮಲ್ಲಿ ಬೆಳೀತು. ಆಗ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಯುವಕರು, ನನ್ನ ಒಡನಾಟದ ಯುವಕರೆಲ್ಲ ಸೇರಿಕೊಂಡು ಒಂದು ಶ್ರೀ ಚೆನ್ನೇಶ್ವರ ರೈತ ಯುವಕ ಸಂಘ ಅಂತ ಹೇಳ್ಬಿಟ್ಟು ಆರಂಭ ಮಾಡ್ಕೊಂಡು, ಅಲ್ಲಿಂದ ಸಂಘಟನೆ ಮಾಡ್ಕೊಂಡು, ಮೊದಲನೇ ನಾನು ಮಾಡಿದ್ದು ಒಂದು ಶಿಶುವಾರ, ಕನ್ನಡ ಶಿಶುವಾರವನ್ನು ಆರಂಭ ಮಾಡಿದೆ. ಅಂದ್ರೆ ನೀವು ಜಾಬ್ಗೆ ಸೇರೋಕ್ಕಿಂತ ಮೊದಲೇನೆ ಶಿಶು ವಿಹಾರವನ್ನು ಪ್ರಾರಂಭ ಮಾಡಿ? ಹೌದು ಹೌದು ಹೌದು. BEd ಆಗಿತ್ತು ನಿಮ್ಗೆ? ಹೌದು ಹೌದು ಹೌದು. ಶಿಕ್ಷಕ ವೃತ್ತಿನೂ ಒಂಥರ ಆಸಕ್ತಿ. ಹೌದು ಹೌದು ಹೌದು. ಅದೇ ಹಿನ್ನೆಲೆಯಲ್ಲೇ ನಾನಾಗ ನನಗೆ ಒಬ್ಬರು ಭಾಳ ಒಳ್ಳೆಯ ಗುರುಗಳು, ಇವತ್ತು ಅವರನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ ಪ್ರತಿ ಸಾರಿ. ನನಗೆ ಬಹುಶಃ ನನ್ನ ಜೀವನದ ಉದ್ದಕ್ಕೂ ಮಾರ್ಗದರ್ಶಕರು ಅಂದರೆ ಜಿ ಪಟೇಕಿ ಅಂತ. ಅವರು ನನಗೆ ಗುರುಗಳು, BEdಲ್ಲೂ ಗುರುಗಳು, ನಮ್ಮ ಜೀವನದ ಉದ್ದಕ್ಕೂ ನನಗೆ ಗುರುಗಳೇ ಆಗಿಬಿಟ್ರು ಅವರು. ಅವರ ಒಂದು ಸಹಕಾರದಿಂದ ನಮ್ಮೂರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವ್ಯಾಕೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದು, ಅಂಗನವಾಡಿಗೆ ಹೋಗಬಾರ್ದು, ಶಿಶುವಾರ ಯಾಕೆ ಮಾಡಬಾರ್ದು ಅಂತ ಈ ಆಲೋಚನೆ ಮಾಡಿ ನಮ್ಮ ಯುವಕರನ್ನೆಲ್ಲ ಸಂಘಟನೆ ಮಾಡ್ಕೊಂಡು ಆರಂಭದಲ್ಲಿ 1978 ಒಂದು ಶಿಶುವಾರ ಆರಂಭ ಮಾಡಿದೆ. ಅಲ್ಲಿ 40 ಮಕ್ಕಳು ನಮ್ಮಲ್ಲಿ ಆಗ ಹಾಜರಾತಿ ಆಯಿತು. 40 ಮಕ್ಕಳು ಹಾಜರಾಯಿತು. ಆ ಒಂದು ವರ್ಷ ನಾನು ಪುನಃ ಅಭ್ಯಾಸ ಮಾಡೋಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಒಂದು ವರ್ಷ ಕಳೆದ್ವಿ. ಅದಾದಮೇಲೆ ಏನಾಯಿತು ಅಂದರೆ, ನಮಗೆ ಬರ್ಡನ್ ಆಗಿಬಿಡ್ತು. ಹಳ್ಳಿಗಳಲ್ಲಿ ಹಣಕಾಸಿನ ಕೊರತೆ ಉಂಟಾಯಿತು. ಅದು ಕೂಡ ಅಂತಹ ಒಂದು ಸಂದರ್ಭದಲ್ಲಿ ಒಂದು ಶಾಲೆಯನ್ನು ನಡೆಸೋದು ಕೂಡ ಬಹಳ ಕಷ್ಟದ ಕೆಲಸ ಆಗಿತ್ತು. ಆಗ ಆದಮೇಲೆ ಏನಂದರೆ, ನನಗೆ ದೈವವಶಾತ್ತು ನಾಗಮ್ಮ ಕೇಶವಮೂರ್ತಿಯಿಂದ ಶಿಕ್ಷಣ ಸಚಿವರಾಗಿದ್ದರು. ನಾಗಮ್ಮ ಕೇಶವಮೂರ್ತಿಯವರ PA ಆಗಿ ನಮ್ಮ ಬಂಧುಗಳೇ KB ರಾಮಲಿಂಗಪ್ಪ ಅಂತ, KB ರಾಮಲಿಂಗಪ್ಪನವರು ಅವರ ಆಪ್ತ ಸಹಾಯಕರಾಗಿದ್ದರು. ಅವರಲ್ಲಿ ನಾನೊಂದು ಮನವಿ ಮಾಡಿದೆ, ಸರ್ 1 ವರ್ಷ ಕಷ್ಟಪಟ್ಟು ನಡೆಸ್ಕೊಂಡ್ಬಂದಿದ್ದೀನಿ, ತಾವು ಏನಾದರೂ ಮಾಡಿ ಮೇಡಮ್ನವ್ರು ಹೇಳಿ ನಮಗೆ ಸರ್ಕಾರಿ ಶಿಶುವಾರ ಆರಂಭ ಮಾಡಿದರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಮನವಿ ಮಾಡಿದೆ. ಆಗ ನಾವು ಯುವಕರೆಲ್ಲ ಸೇರಿ ಒಂದು ಕಟ್ಟಡ ಕಟ್ಟಿದ್ವಿ, ಸಂಘದ ಕಟ್ಟಡ ಕಟ್ಟಿದ್ವಿ. ಅದರ ಇನಾಗರೇಷನಿಗೆ ಕರೆದು ಅವರಿಂದ ನಾವು ಸರ್ಕಾರದ ಶಿಶುವಾರವನ್ನು ಮಂಜೂರು ಮಾಡಿಸಿದ್ವಿ. ಅದು ನಮಗೆ ಅನುಕೂಲ ಆಯಿತು. ಈಗ ಇಷ್ಟೆಲ್ಲದಕ್ಕೂ ಕೂಡ ನಿಮ್ಮ ತಂದೆ ದೊಡ್ಡ ಬಸಪ್ಪ ಬಿಸ್ನಾಳ್ ಮತ್ತು ತಾಯಿ ಹಳ್ಳಮ್ಮ ಬಿಸ್ನಾಳ್ ಒಪ್ಪಿಗೆ ಕೊಟ್ರಾ? ನನ್ನ ವೈಯಕ್ತಿಕ ಹೇಳ್ತಿದ್ದೀನಿ. ನನಗೆ ನಮ್ಮ ತಂದೆ ತಾಯಿಗಳು ಅನಕ್ಷರಸ್ಥರು, ಅವ್ರಿಗೇನೂ ಗೊತ್ತಿಲ್ಲ. ಏನು ಅಂದರೆ, ನನ್ನ ಮಗ ಯಾವುದು ತಪ್ಪು ಮಾಡೋದಿಲ್ಲ ಅನ್ನೋದೊಂದು ಅವ್ರಿಗೆ ಮನವರಿಕೆ ಆಗಿಬಿಟ್ಟಿತ್ತು. ಅವನು ಏನೇ ಕೆಲಸ ಮಾಡಿದ್ರು ತಪ್ಪು ದಾರಿಗೆ ಹೋಗೋದಿಲ್ಲ, ಇದು ಅವ್ರಿಗೆ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಏನು ಮಾಡಿದ್ರು ಒಪ್ಕೊಂಡ್ಬಿಟ್ರು. ಖಂಡಿತ ನಾ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಮ್ಮ ತಾಯಿ ಅಂತೂ ನನಗೆ ನಾವು ಅಣ್ಣ ತಮ್ಮಂದಿರು 3 ಜನ, ಅಕ್ಕ ತಂಗಿರು 3 ಜನ. ನಮ್ಮ ತಾಯಿ ನನ್ನ ಮೇಲೆ ಭಾರಿ ಪ್ರೀತಿ.
ಬಹುಶಃ ನಾನು ಲಂಕೇಶ್ ಅವ್ರ ನೆನಪು ಪಡ್ಕೊಂಡು ಲಂಕೇಶ್ ಅವರ ಅವ್ವ ಕವನವನ್ನು ಓದಿ ಅಭ್ಯಾಸ ಮಾಡಿದ ಮೇಲೆ ನಮ್ಮವನ ಬಗ್ಗೆನೇ ನಾನು ಒಂದು ಕವನ ಬರೆದೆ, ರಚನೆ ಮಾಡಿದೆ. ಅದು ಭಾಳ ಹೆಸರಾಯಿತು. ಅಂದ್ರೆ ಆವಾಗ ಕವಿಯತ್ವ ನಿಮ್ಮಲ್ಲಿ ಹುಟ್ಕೊಂಡ್ಬಿಡ್ತು. ಅದು ಅಲ್ಲಿಂದಲೇ ಆರಂಭ ಆಗಿದ್ದು ಅಂತ ಅನಿಸ್ತಾ ಇದೆ ನನಗೆ ಅನಿಸ್ತಾ ಇದೆ. ಅದೇ ಇನ್ನೂ ನಮಗೆ ಒಂದು ಮಾತು ಹೇಳಬೇಕಾದ್ರೆ, ನಾನು 1968ಕ್ಕೆ ನಮ್ಮೂರಿಗೆ ವಿದ್ಯುತ್ ಶಕ್ತಿ ಬಂತು. ಅಲ್ಲೇವರೆಗೂ ನಾವೆಲ್ಲ ಕತ್ಲಲ್ಲೇ ಇದ್ವಿ, ಚಿಮಣಿ ಬುಡ್ಡಿ ಇಟ್ಕೊಂಡು ಓದ್ತಾ ಇದ್ವಿ, ದೀಪ ಲಾಟಿನ್ ಇಟ್ಕೊಂಡು ಓದ್ತಾ ಇದ್ವಿ. ನಮ್ಮೂರಿಗೆ 68 ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಟೈಲರ್ ಶಿವಣ್ಣ ಅಂತ, ಅವನು ಬುಷ್ ರೇಡಿಯೋ ತಂದ. ಆ ಬುಷ್ ರೇಡಿಯೋ ಬಂದ ಮೇಲೆ ಆಕಾಶವಾಣಿದು ಏನೇ ಬರೋದಾದ್ರೂ ನಾವೇನು ಮಾಡ್ತೀವಿ, ಒಂದು 8 ಜನ ಹೋಗಿ ಅವ್ನ ರೂಮಲ್ಲಿ ಕೂತ್ಕೊಂಡ್ಬಿಡ್ತಿದ್ವಿ. ಅದನ್ನು ಕೇಳಲಿಕ್ಕೋಸ್ಕರ ಆಕಾಶವಾಣಿಲಿ ಬರ್ತಕ್ಕಂಥ ಎಲ್ಲ, ಅವನು ಅದರಲ್ಲೂ ಭಾಳ ಹಿಂದಿ ಅಭಿಮಾನಿ. ಹಿಂದಿ ಸಾಂಗ್ಸ್ ಬಂದ್ಬಿಟ್ರಂತೂ ಇಡೀ ಕೇರಳಲ್ಲಿ ಕೇಳ್ಬೇಕು, ಆ ರೀತಿನಲ್ಲಿ ವಾಲ್ಯೂಮ್ ಕೊಟ್ಟು ಹಾಕ್ಬಿಡೋನು ಅವನು. ಅಂಥ ಒಬ್ಬ ಅಭಿಮಾನಿ ನಮ್ಮ ಸ್ನೇಹಿತ. ಅವನು ಭಾಳ ಒಳ್ಳೆ ಮನುಷ್ಯ, ಟೈಲರ್ ಕೆಲಸ ಮಾಡ್ತಿದ್ದ. ಮತ್ತೆ ಹೇಗೆ ಅಂದರೆ ಎಲ್ಲ ಯುವಕರು ಸಂಘಟನೆ ಮಾಡ್ಕೊಂಡು ಹೋಗ್ತಿದ್ದ. ಭಾಳ ಅವನ ಹತ್ರ ಒಳ್ಳೆ ರೇಡಿಯೋ ಅವನಿಗೆ ಸಂಘಟನೆಗೆ ಮಾರ್ಗ ಆಗೋಯ್ತು ಅಂತ ಹೇಳ್ತೀರಿ. ಅದು ಆಗಿರಬಹುದು. ಯಾಕೆಂದರೆ ಅನ್ನೆಸಸರಿ ಆ ಕಾಲಕ್ಕೆ ಎಲ್ಲೆಲ್ಲರ ಗುಡ್ಡೆ ಕಟ್ಟೆ ಮೇಲೆ ಅಥವಾ ಹಳ್ಳಿ ಕಟ್ಟೆ ಮೇಲೆ ಕೂತು ಹರಟೆ ಹೊಡೆಯೋದಕ್ಕಿಂತ ಅಲ್ಲಿ ಕೂತ್ಕೊಂಡಿದ್ರು ಅನೇಕ ವಿಚಾರಗಳು ಬರ್ತವೆಲ್ಲ, ಅನೇಕ ವಿಚಾರಗಳು ಬರ್ತವೆ. ಆ ಕಾಲಕ್ಕೆ ನಮಗೇನೋ ಒಂಥರ ಖುಷಿ. ಆಮೇಲೆ ನೋಡಿ, ಅದಾದ್ಮೇಲೆ ಹೇಳ್ತೀನಿ ನಾನು, ನಮ್ಮ ಮಾವ ನೀನು ಬೇಸಾಯ ಮಾಡೋ, ಓದಿದ್ದಾಗಿದೆ, ಬೇಸಾಯ ಮಾಡು ಅಂತ ಹೇಳ್ಬಿಟ್ಟು ರಾಮನಾಥ್ಪುರಕ್ಕೆ ಕರ್ಕೊಂಡು ಹೋಗಿ ಒಂದು ಜೊತೆ ಎತ್ತು ಕೊಡಿಸಿದ್ರು ನನಗೆ. ಉಳುಮೆಗೆ ಇಳಿದು ಬಿಡಿ ಅಂತ, ಉಳುಮೆ ಮಾಡಿ ಅಂತ. ಜೀವನ ಮತ್ತೆ ಸರ್ಕಾರಿ ನೌಕರಿ ಸಿಗಲಿಲ್ಲ, ಉಳುಮೆ ಮಾಡಿ. ಅಲ್ಲ, ಒಂದು ಚೆನ್ನಪ್ಪ ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು, ಆ ಕಾಲದಲ್ಲಿಯೂ ಕೂಡ ಸರ್ಕಾರಿ ನೌಕರಿ ಪಡ್ಕೊಳ್ಳೋದು ಅಷ್ಟು ಕಷ್ಟ ಇತ್ತಾ? ಕಷ್ಟ ಇತ್ತು, ಕಷ್ಟ ಇತ್ತು. ಡಿಗ್ರಿ ನಾನು ಹೇಳ್ತಾ ಇರುವಂಥದ್ದು ಇವೆಲ್ಲ ಸುಮಾರು 78-80 ಒಂದು ಸಮಯ, 1978-80 ಸಮಯದಲ್ಲಿ ತಾವು ಡಿಗ್ರಿಯನ್ನು ಮುಗಿಸಿದ್ದೀರಿ. ಹೇಳಿ, ಆ ಸಮಯದಲ್ಲೂ ಕೂಡ ಸರ್ಕಾರಿ ನೌಕರಿ ಈಸಿಯಾಗಿ ಸಿಗುತ್ತೆ ಅಂತ? ಇಲ್ಲ. ನನ್ನ ಹಾಗೇನೆ ಅನೇಕ ಜನ ಗ್ರಾಮೀಣ ಪ್ರದೇಶದಲ್ಲಿ ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇದ್ರು ಮನೆಯಲ್ಲೇ. ನಾನು 1976ರಲ್ಲಿ KPSCಗೆ ಹೈಸ್ಕೂಲ್ ಟೀಚರ್ ಪೋಸ್ಟಿಗೆ ಅಪ್ಲೈ ಮಾಡಿ ಇಂಟರ್ವ್ಯೂ ತಗೊಂಡೆ. ಆದ್ರೆ ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ. ಕಾರಣ ಏನಿರ್ಬೋದು ನನಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ನೀವು ಹೇಳಿದ್ರಿ, ನಂಬಿ ಹೇಳಿದಿರಿ, ನಮ್ಮ ಸಾಹೇಬ್ರು ಏನು ಹೇಳಿದಿರಲಿಲ್ಲ, ನನಗೆ ಗುರುಗಳು ಅಂತ ಜಿ ಪಟಿಕಿಯವರು ನನಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಆ ಕಾಲಕ್ಕೆ 500 ರೂಪಾಯಿ ಸಾಲ ಕೊಟ್ಟಿದ್ರು ನನಗೆ. ಆ ಕಾಲಕ್ಕೆ 500 ರೂಪಾಯಿ ಸಾಲ. ಅವ್ರ ಗುರುಗಳಿಗೆ ನಾನು ಹೆಂಗೆ ತೀರಿಸಿದ್ದೇನೆ ಅನ್ನೋದು ನಾನು ವೈಯಕ್ತಿಕ ನನಗಿದೆ, ಅದು ಬೇರೆ. ಹಾಗಾಗಿ ನಮಗೆ ನೌಕರಿ ಸಿಗೋದು ಭಾಳ ಕಷ್ಟ ಆಗಿತ್ತು ಸರ್. ಆದ್ರೂ ಸರ್ಕಾರಿ ನೌಕರಿ ನಿಮ್ಮ ಕೈ ಹಿಡಿದು ಬಿಡ್ತಲ್ಲ. ಆದರೂ ಸರ್ಕಾರಿ ನೌಕರಿ ಹೆಂಗೆ ಬಂತು, ನನ್ನ ಸಾಧನೆ ಛಲ. ಆಗಾಗಲೇ ಮದುವೆ ಆಗಿದ್ದೆ, ಮಕ್ಕಳಾಗಿದ್ರು ನನಗೆ, 3 ಜನ ಮಕ್ಕಳಾಗಿದ್ರು, ಮದುವೆ ಆಗಿದ್ದೀನಿ. ನಮ್ಮ ಅಣ್ಣನಿಗೆ ಮದುವೆ ಮಾಡಿದ್ದಾರೆ, ನನಗೆ ಮದುವೆ ಮಾಡಿದ್ದಾರೆ. ಹೀಗಾಗಿ ಏನು ಮಾಡಿದ್ವು, ಒಂದು ಛಲ, ಏನಾರ ಒಂದು ಮಾಡಬೇಕಲ್ಲ ನಾವು ಜೀವನದಲ್ಲಿ ಸಾಧಿಸ್ಬೇಕು ಅಂತ. ಇದನ್ನು ಚೆನ್ನಪ್ಪನ ತಿಳಿದಿಟ್ಕೊಂಡಿರ್ಬೇಕು. ಇತ್ತೀಚಿನ ದಿನದಲ್ಲಿ ನೌಕರಿ ಇಲ್ಲ ಅಂತಂದ್ರೆ ಹೆಣ್ಣೆ ಕೊಡೋದಿಲ್ಲ. ಅಲ್ಲ, ಅದು ನೌಕರಿ ಇಲ್ಲದ ಒಂದೇ ಅಲ್ಲ ಸರ್. ಇವತ್ತು ಅನೇಕ ಜನ 10 ಎಕರೆ 20 ಎಕರೆ ತೋಟ ಇದ್ದವ್ರಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ತೋಟ ಕೃಷಿ ಮಾಡ್ತೇನೆ ಅಂದ್ರೆ ಹೆಣ್ಣೆ ಕೊಡೋದಿಲ್ಲ. ಆ ಪರಿಸ್ಥಿತಿ ಇದೆ, ಅದು ನನ್ನ ಅನುಭವದಲ್ಲೂ ಇದೆ, ನಾನು ನೋಡ್ತಲೇ ಇದ್ದೀನಿ. ಆ ಕಾಲ ಆಗಿರ್ಲಿಲ್ಲ. ಆಗ ಏನಿತ್ತು ಅಂದ್ರೆ, ಒಂದು ನಾನು ಗಮನಿಸಿದಂಗೆ, ಒಬ್ಬ ವಿದ್ಯಾವಂತ ಯುವಕ ಸಿಕ್ಕರು ಸಾಕು ಮದುವೆ ಮಾಡಿಬಿಡೋರು. ಅವ್ರಿಗೆ ವಿದ್ಯಾವಂತರು ಆಗಿರ್ಬೇಕಷ್ಟೇ. ಆಗ ಸರ್ಕಾರಿ ನೌಕರಿ ಈ ಥರ ಏನೂ ಇಲ್ಲ, ದುಡಿಮೆ ಮಾಡಬೇಕು, ಹಣ ಸಂಪಾದಿಸಬೇಕು ಅಂತ ಆ ಮೆಂಟಾಲಿಟಿ ಜನನೇ ಇರಲಿಲ್ಲ. ಆಮೇಲೆ ಜೋಡೆತ್ತನ್ನು ಬಿಟ್ಟು ತಾವು ಸರ್ಕಾರಿ ಉದ್ಯೋಗಕ್ಕೆ ಬಂದ. ಅದು ಆಗ ಮಾಡಿದೆ. ಅಲ್ಲಿಗೂ ಎಷ್ಟು ವರ್ಷ ಕೃಷಿ ಮಾಡಿದೆ ಅಂದರೆ 80ರವರೆಗೂ ನಾನು ಕೃಷಿ ಮಾಡಿದೆ. 75-76ರಿಂದ ಹಿಡಿದು 80ನೇ ಇಸ್ವಿವರೆಗೂ ಕೃಷಿ ಮಾಡಿದೆ. 1 ಎಕರೆ ಭತ್ತ ನಾಟಿ ಮಾಡಿ 40 ಕ್ವಿಂಟಲ್ ಭತ್ತ ಬೆಳೆದಿದ್ದೀನಿ ನಾನು 1 ಎಕರೆಗೆ. ಹಾಗಾದ್ರೆ ಪ್ರಗತಿಪರ ರೈತರು ಅಂತ ಅದು ಆಗ ಇದ್ದಿದ್ರು ಕೊಡ್ತಿದ್ರೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹಾಗಾಗಿ ನಮಗೇನಾದ್ರು ದುಡಿಮೆ ಮಾಡಬೇಕು. ನಮ್ಮ ತಂದೆ ತಾಯಿ ಕೃಷಿಕರು, ಅದರಲ್ಲೂ ಅವಿದ್ಯಾವಂತರವರು, ಅವ್ರಿಗೆ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ನಮ್ಮಲ್ಲಿ ಒಂದು ಛಲ ಇತ್ತು, ಆಸಕ್ತಿ ಇತ್ತು. ಆಗಿನ ಜನನೂ ಸಹ ಸಪೋರ್ಟ್ ಮಾಡ್ತಿದ್ರು. ಆಗ ಈಗಿನಂಗಲ್ಲ. ಆಗಿನ ಜನ ಇದಾರಲ್ಲ, ನಾವು ಏನಾರ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಅವ್ರು ನಮಗೆ ಬೆನ್ನು ತಟ್ಟೋರು, ಬೆಂಬಲ ಕೊಡೋರು, ಇಂಥವರೆಲ್ಲ ದೊಡ್ಡವರೆಲ್ಲ ಇದ್ದರು. ಆ ಕಾಲಕ್ಕೆ ನಾನು ಒಡನಾಟದಲ್ಲಿ ನಾನು 79-80ರಲ್ಲಿ MA ಮಾಡಲಿಕ್ಕೆ ಹೋದಾಗ ಜಿ ಶಂಪ ಅವರು, ಗೋರುಚ ಅವರು, CPK ಅವರು ನನಗೆಲ್ಲ ಗುರುಗಳಾಗಿದ್ದವರೇ. ವೆಂಕಟಾಚಲ ಶಾಸ್ತ್ರಿಗಳು ಅವರೆಲ್ಲ ನನಗೆ ಗುರುಗಳಾಗಿದ್ದವರೇ. ಅವರ ಒಂದು ಸಾಧನೆ ಇದೆಯಲ್ಲ, ಆ ಸಾಧನೆಯನ್ನು ನಾವು ಏನಾರು ಮಾಡಿ ತೋರಿಸ್ಬೇಕು.
ನಾವು ಮಾಡಬೇಕು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಮಾಡಬಾರ್ದು? ನಾವು ಇನ್ನೊಂದು ಏನಾದ್ರು ಒಂದು ಸಣ್ಣದು ನಮ್ಮೂರಿಗೆ ಬೇಕು ಅಂದರೆ ಸರ್ಕಾರದ ಕೈ ಯಾಕೆ ಚಾಚಬೇಕು? ಆ ಒಂದು ಛಲ ತಮ್ಮ ಹತ್ರ ಇತ್ತು ಚೆನ್ನಪ್ಪನವರಾಗಿದ್ದು. ಖಂಡಿತ 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 ಖಂಡಿತ. ಆಮೇಲೆ ಕತ್ತಿಗೆ ಬಿ ಚೆನ್ನಪ್ಪನವರೇ, ತಾವು ಜೋಡೆತ್ತನ್ನು ಬಿಟ್ಟರೆ ಒಂದು ಅರ್ಥದಲ್ಲಿ 28 ವರ್ಷ ಆದ ನಂತರದಲ್ಲಿ ತಮಗೆ ಕೃಷಿಯನ್ನು ಬಿಟ್ಟು ಸರ್ಕಾರಿ ಉದ್ಯೋಗ ಕೊನೆಗೂ ಕೈ ಹಿಡಿತು ತಮ್ಮನ್ನು. ಖಂಡಿತ ನನಗೆ ಸರ್ಕಾರಿ ಸೇವೆ ಮಾಡಿ ಇಡೀ ನಮ್ಮ ಕುಟುಂಬನ ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಸಾಕೊಂಡು ಹೋಗಬೇಕು ಅನ್ನೋದು ಒಂದು ಅಭಿಲಾಷೆನೂ ಇತ್ತು. ಆಗ ಹೆಣ್ಣು ಕೊಟ್ಟ ಮಾವ ಇದನ್ನು ಅವ್ರ ತಂದೆ ತಾಯಿಗೆ ಸಮಾನ. ಹೌದು. ಅವರ ದೃಷ್ಟಿ ಇದೆಯಲ್ಲ, ನಾನು ಎಷ್ಟು ಹೇಳಿದ್ರು ಸಾಲದು. ಅವರು ನನಗೋಸ್ಕರನೇ ಹುಟ್ಟಿ ಬಂದಿದ್ದಾರನ್ನೋ ಅನ್ನೋ ರೀತಿಯಲ್ಲಿ ನಮ್ಮ ಮಾವ ಅತ್ತೆ ಇಬ್ಬರೂ ಸಹ ನನ್ನನ್ನು ನಿಜವಾಗ್ಲೂ ಅವರು ಸ್ವಂತ ಮಗನಂತೆ ಸಾಕೊಂಡ್ರು, ಸ್ವಂತ ಮಗನಂತೆ. ನಾನು ಅವ್ರಿಗೆ ಅದೇ ದೃಷ್ಟಿಯಲ್ಲಿ ನಿಷ್ಠೆಯಿಂದ ಇದ್ದೆ. ಅವರು ಹೆಣ್ಣು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಲ್ಲಿ ನಮಗೆ ತಾತ್ಸಾರ ಭಾವನ ನೋಡಲೇ ಇಲ್ಲ. ನನ್ನ ಮಳಿನಿಗೆ ನೌಕರಿ ಸಿಕ್ಕಿಲ್ಲ, ಕೃಷಿ ಮಾಡ್ತಿದ್ದಾನೆ ಅಂತ ಬೇಜಾರು ಪಟ್ಕೊಳ್ಳಿಲ್ಲ. ಹೌದು. ಆ ಥರದ್ದು ಅವ್ರ ಭಾವನೆಗಳೇ ಇರಲಿಲ್ಲ. ಅವರು ಮತ್ತೆ ಹೆಂಗೆ ಅಂದರೆ ನಿವೃತ್ತ ಶಿಕ್ಷಕರು ಅವರು. ಅವರು ಇಡೀ ನನ್ನಂತಹ ಸಾವಿರಾರು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಯಾರು ಅವ್ರ ಹೆಸರು? ಶಿವಲಿಂಗಪ್ಪನವರು ಅಂತ, ಶಿವಲಿಂಗಪ್ಪ ಅಂತ. ಅವರು ಮೂಲತಃ ಜೀನಹಳ್ಳಿಯವರು. ನಮ್ಮೂರಿಗೂ ಅವ್ರೂರಿಗೆ 2 ಕಿಲೋಮೀಟ್ರ್ ದೂರ ಇದೆ, ಅಷ್ಟೇ ಹತ್ತಿರದಲ್ಲಿ ಇದ್ದೇವೆ. ಹಾಗಾಗಿ ಅಲ್ಲಿಂದ ಏನಾಯ್ತು, ಸರ್ಕಾರಿ ನೌಕರಿ 1983ರಲ್ಲಿ ನಾನು ಸರ್ಕಾರಿ ಸೇವೆಗೆ ಸೇರಿಕೊಂಡೆ. ಅಲ್ಲಿಂದ ಅದು ಮೊದಲನೇದು ಅಪಾಯಿಂಟ್ಮೆಂಟ್ ನನಗೆ ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆ. 29ನೇ ವಯಸ್ಸಿನಲ್ಲಿ ತಾವು ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಂಡೆ. ಯಾವ ಇಲಾಖೆ? ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆನಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಸೇರ್ಕೊಂಡ. ಅದು ಹೆಂಗೆ PSC ಮೂಲಕನೇ ನಾನು ಆಯ್ಕೆ ಆಗಿದ್ದು. ಡಿಗ್ರಿ ಏನು ಲೆಕ್ಕಕ್ಕೆ ಬರಲೇ ಇಲ್ಲ. ಅಲ್ಲಿಗೆ ಡಿಗ್ರಿ ಲೆಕ್ಕ ಬರಲೇ ಇಲ್ಲ. PSCನಲ್ಲಿ ನಾನು ಪರೀಕ್ಷೆ ಬರೆದು ಪರೀಕ್ಷೆನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿ ಸೇವೆಗೆ ಸೇರಿಕೊಂಡೆ. ಆ ಸೇವೆಗೆ ಸೇರಿಕೊಂಡಿದ್ದು ಸಹ ನನಗೆ ನನ್ನ ಈ ಸಾಹಿತ್ಯ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಯಾವುದೂ ಅಡಚಣೆ ನನಗೆ ಉಂಟಾಗಲೇ ಇಲ್ಲ. ಲೆಕ್ಕಾಚಾರ ಜಾಬ್ ಅಲ್ಲ ಅದು. ಲೆಕ್ಕಾಚಾರ ಜಾಬ್ ಆಗಿದ್ರೂ ಸಹ ಲೆಕ್ಕಾಚಾರ ಎಷ್ಟು ಬೇಕೋ ಅಷ್ಟಕ್ಕೆ, ಅದಕ್ಕೊಂದು ಪರಿಮಿತಿ ಇದೆ. ಆ ಪರಿಮಿತಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಆಫೀಸಿನ ಕೆಲಸ ಆಫೀಸಿಗೆ ಸೀಮಿತ. ಅಂದ್ರೆ ವೃತ್ತಿ ಬೇರೆ, ಪ್ರವೃತ್ತಿನೇ ಬೇರೆ. ಹೌದು. ತಮ್ಮ ಪ್ರವೃತ್ತಿ, ನಾನು ಆ ಪ್ರವೃತ್ತಿ ಸರ್ಕಾರಿ ನೌಕರಿನಲ್ಲಿ ಇದ್ರೂ ಸಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದ್ದೇವೆ, ಜನಪದ ಕಲಾ ಸಮ್ಮೇಳನ ಮಾಡಿದ್ದೇವೆ, ಗುರುಚವ್ರನ್ನೆಲ್ಲ ಕರೆಸಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಬೇರೆ ಬೇರೆ ನಮ್ಮ ಸಾಹಿತಿಗಳನ್ನೆಲ್ಲ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಬಟ್ ತಾವು ಹೇಳಿದ ಹಾಗೆ ವೃತ್ತಿ ಮತ್ತು ಪ್ರವೃತ್ತಿನೂ ಎರಡನ್ನೂ ಸಹ ನಾನು ಜೀವನದಲ್ಲಿ ಉದ್ದಕ್ಕೂ ತಗೊಂಡು ಬಂದೆ. ಆದರೆ ಸರ್ಕಾರಿ ಸೇವೆಗೆ ಕಿಂಚಿತ್ತೂ ಅಪವ್ಯಯ ಮಾಡಲಿಲ್ಲ. ಸರ್ಕಾರಿ ಸೇವೆ ಅಧಿಕಾರಿಗಳು ನನಗೆ ಮಾತ್ರ, ನಾನು ಇವತ್ತು ನನ್ನ ಬೆಂಬಲಕ್ಕಿದ್ದಂಥ ಅಧಿಕಾರಿಗಳನ್ನು ನಾನು ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದೇನೆ. ನಾನು ಯಾವುದೇ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡ್ಬೇಕಾರೆ, ನೀನು ಯಾಕಲ್ಲಿ ಹೋಗಿದೆಯಾ, ನಿನಗೇನು ನಮ್ಮದೇ ಆದ ಬೌಂಡಿಂಗ್ ಇದೆ, ನಮಗೆಲ್ಲ ಈ ಥರದ್ದು ರೂಲ್ಸ್ ಇದೆ ಅಂತ ಯಾವ ಅಧಿಕಾರಿನೂ ಹೇಳಲಿಲ್ಲ. ಹಾಗೇನೆ ನೀವು ಸರ್ಕಾರಿ ಸೇವೆಗೆ ಸೇರಿದ್ರು ಕೂಡ ಸಾಹಿತ್ಯವನ್ನು ಜೊತೆಯಾಗಿ ಕಟ್ಟಿಕೊಂಡು ನನ್ನೂರು ಅಂತ ಒಂದು ಪುಸ್ತಕವನ್ನು ಕೂಡ ಬರೆದ್ಬಿಟ್ರಿ. ಊರನ್ನು ಮರ್ತಿಲ್ಲ. ಹೌದು, ಊರು ಮರಿಲಿಲ್ಲ. ಮರೆದಾಗ ಮತ್ತಷ್ಟು ಪ್ರೇರಣೆ ಆಯ್ತು ನನಗೆ. ಯಾಕೆ ಅಂದರೆ ಅದಕ್ಕೆ ಕಾರಣನೂ ಇದೆ. ಯಾಕೆ ಅಂದರೆ ನನ್ನ ಊರು ಕತ್ತಿಗೆ ಇದೆಯಲ್ಲ, ಕತ್ತಿಗೆ ನಿಜವಾಗ್ಲೂ ಸಹ ಅದು ಒಬ್ಬ ಪಾಳೆಗಾರನ ನೆಲೆಸಿದಿರ್ತಕ್ಕಂಥ ಗ್ರಾಮ. ಅದು ಇವತ್ತು ಐತಿಹ್ಯಗಳು ಇದೆ ಅಲ್ಲಿ. ಅವ್ರು ಏನು ಪಳವಳಿಕೆಗಳನ್ನು ಬಿಟ್ಟು ಹೋಗಿದಾರಲ್ಲ, ಆ ಪಳವಳಿಕೆಗಳು ಇದೆ, ಇವತ್ತೂ ಇದೆ. ಅಂದ್ರೆ ಒಂದು ರೀತಿಯಲ್ಲಿ ಸಂಶೋಧನೆಗೂ ಇಳಿದುಬಿಟ್ರಿ ತಾವು. ಸಂಶೋಧನೆನೂ ಮಾಡಿದ್ದೇನೆ, ಸ್ವಲ್ಪ ಸಂಶೋಧನೆನೂ ಮಾಡಿದ್ದೇನೆ. ಅದು ಯಾರು ಮತ್ತೆ ಗೊತ್ತಾ, ನಾನು ಸಂಶೋಧನೆ PR ತಿಪ್ಪೇಸ್ವಾಮಿ ಅಂತ ಒಬ್ಬ ಕ್ಯೂರೇಟರ್, ಅವ್ರನ್ನ ಕರ್ಕೊಂಬಂದು ನಮ್ಮೆಲ್ಲದನ್ನೆಲ್ಲ ತೋರಿಸಿದ್ದೇನೆ. ಆಮೇಲೆ ಇಟಗಿ ಈರಣ್ಣನ್ ಅಂತವ್ರನ್ನ ಕರ್ಕೊಂಡು ಹೋಗಿ ತೋರಿಸಿದ್ದೇನೆ. ಇವರೆಲ್ಲರೂ ಅಂದರೆ ನನಗೊಂದು ಹೆಮ್ಮೆ ಹೇಳ್ಕೋಬೇಕಂದ್ರೆ ಈ ಮೂಲಕ ನಾನು ಹೇಳಲೇಬೇಕು. ನಮ್ಮೂರಿಗೆ ಬರದೇ ಇರ್ತಕ್ಕಂಥ ಕಲಾವಿದರು ಮತ್ತು ಸಾಹಿತಿಗಳು ಯಾರೂ ಇಲ್ಲ. ಎಲ್ಲರನ್ನೂ ವೇದಿಕೆ ಕೊಟ್ಟಿದ್ದೇನೆ, ಕರೆಸಿದ್ದೇನೆ, ಬಂದಿದ್ದಾರೆ. ಲಕ್ಷ್ಮಣ್ ದಾಸ್ ಅಂತ ತುಮಕೂರಿನಲ್ಲಿ ಒಬ್ಬ ರಂಗ ಕಲಾವಿದರಿದ್ದಾರೆ, ಅಂಥವರು ಸಹ ನಮ್ಮ ಗ್ರಾಮಕ್ಕೆ ಬಂದೋಗಿದ್ದಾರೆ. ನಮ್ಮ ಹೊನ ರಾಘವೇಂದ್ರಣ್ಣನು ನಮ್ಮೂರು ವೇದಿಕೆ ತಗೊಂಡಿದ್ದಾನೆ, ನಮಗೆ ಗೊತ್ತಿರೋ. ಆಮೇಲೆ ಲಂಕೇಶ್ವರ ಬಗ್ಗೆ ತಮಗೆ ಬಹಳ ಪ್ರೀತಿ ಚೆನ್ನಪ್ಪನವ್ರೆ. ನನಗೆ ಲಂಕೇಶ್ ಅವರು ಅಂದರೆ ಒಂದು ದೃಷ್ಟಿಯಲ್ಲಿ ನಂದೊಂದು ಸ್ವಭಾವ ಇತ್ತು ಸರ್. ತಮಗೆ ಹೇಳಬೇಕಾದ್ರೆ ನಿಜವಾಗ್ಲೂ ನಾನು ಹೇಳ್ಕೋಬೇಕು,
ಯಾರು ಹೋರಾಟದ ಮನೋಭಾವ ಇಟ್ಕೊಂಡು ರಾಜಕೀಯ ಕ್ಷೇತ್ರ ಆಗಲಿ, ಸಾಹಿತ್ಯ ಕ್ಷೇತ್ರ ಆಗಲಿ, ಪತ್ರಿಕಾ ಕ್ಷೇತ್ರದಲ್ಲಿ ಬಂದಿರ್ತಾರೆ, ಅವರಿಗೆ ನಾನು ಯಾವಾಗಲೂ ಬೆಂಬಲವಾಗಿಯೇ ಇದ್ದೆ. ಉದಾಹರಣೆ ನಾನು ಹೇಳ್ಬೇಕಾದ್ರೆ ಲಂಕೇಶ್ ಅವ್ರು ಯಾಕೆ ಬೆಂಬಲ ಕೊಟ್ಟಿದ್ವಿ ಅಂದರೆ ಅವರ ಬರವಣಿಗೆ ಹಾಗೆ ಅಷ್ಟು ಹರಿತವಾಗಿತ್ತು. ಅದೆಲ್ಲರೂ ಹೇಳ್ತಕ್ಕಂಥ ಮಾತೆ. ಆ ಲಂಕೇಶ್ರವರು ತಾಯಿ ನಮ್ಮ ಪಕ್ಕದ ಹಳ್ಳಿ ಗುಡ್ಡೆಹಳ್ಳಿ ಅಂತ ಗ್ರಾಮದವ್ರು, ಅವರು ಬೇರೆ ಯಾರು ಅಲ್ಲ, ನಮ್ಮ ಪಕ್ಕದ ಹಳ್ಳಿನೇ ಅದು, ಗುಡ್ಡೆಹಳ್ಳಿ ಗ್ರಾಮದವರು. ಹಾಗಾಗಿ ನಮಗೂ ಅವ್ರಿಗೂ ಒಂಥರ ಏನೋ ಅಟ್ಯಾಚ್ಮೆಂಟ್, ನಂಟಸ್ತಿಕೆ. ಆ ನಂಟಸ್ತಿಕೆ ಇರೋದನ್ನ ನಾನು ಲಂಕೇಶ್ ಅವ್ರಿಗೆ ಹೆದರಿದ್ರು, ಲಂಕೇಶಿಗೆ ಮಾತಾಡ್ಸೋಕ್ಕೆ ಹೆದರೋರು. ಹೌದು, ಒಂದ್ಸರಿ ನಾನು ಬೆಂಗಳೂರಿಗೆ ಹೋದ, ಬನಶಂಕರಿ ಅವರು ಆಫೀಸ್ ಹತ್ರ ಹೋದಾಗ, ರೀ ಅವ್ರು ದೇವೇಗೌಡರನ್ನೇ ಬಿಟ್ಟಿಲ್ಲ, ನಿನ್ನ ಒಳಗಡೆ ಬಿಡ್ತಾರನೋ ಅಂತ ಕೇಳಿದ ಪ್ರಶ್ನೆನೂ ಇದೆ ನನಗೆ. ಅದು ನಾನು ಹೇಳಿದೆ, ಹೌದಾ, ಹಾಗಿದ್ರೆ ಸರಿ, ನಾನು ಏನು ಬರೆಯಲ್ಲ, ಕತ್ತಿಗೆ ಚೆನ್ನಪ್ಪ ಅಂತ ಬರೆದಿದ್ದು ಒಂದು ಸ್ಲಿಪ್ ಕೊಟ್ಟೆ. 2 ನಿಮಿಷ ಇರೋಕ್ಕೆ ಹೇಳೋ ಅಂದರು. 2 ನಿಮಿಷ ಇರೋಕ್ಕೆ ಹೇಳೋ ಅಂದರೆ ಅಷ್ಟೊತ್ತಿಗೆ ಈ ಕಡೆಯಿಂದ ಕಾಫಿ ಬಂತು. ಕಾಫಿ ಕುಡಿದೆ. ಆಮೇಲೆ ಬರೀ ಕೇಳೋವ್ರನ್ನ ಅಂದರು. ಒಳಗೋದೆ. ಏನಪ್ಪ ಯಾಕೆ ಬಂದೆ ಅಷ್ಟು ದೂರದಿಂದ ಅಂದರು. ಇಲ್ಲ, ನಾನು ಹೀಗೆ ನಿಮ್ಮ ಹೆಸರಿನಲ್ಲಿ ಒಂದು ಸಮುದಾಯ ಭವನ ಅಂಥದ್ದು ರಂಗಮಂದಿರ ಕಟ್ಟಿದ್ದಾನೆ, ಅದಕ್ಕೆ ತಾವು ಇನಾಗ್ರೇಷನ್ಗೆ ಬರಬೇಕು ಅಂತ ನಾನು ಅವ್ರನ್ನ ಮನವಿ ಮಾಡಿದೆ. ಅವಾಗ ಅವ್ರು ಏನು ಹೇಳಿದ್ರು, ಒಂದು ಮಾತು ಹೇಳಿದರು ನನಗೆ. ಆ ಶಬ್ದ ಬಳಸ್ಬೇಕೋ ಬೇಡ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದರು, ನಾನು ಬರೋದಿಲ್ಲ, ಅದು ಬೇಡ, ಆ ಶಬ್ದ ಹೇಳೋದಿಲ್ಲ, ನಾನು ಬರೋದಿಲ್ಲ, ನಾನು ಇಂಥವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನೀನು ಅವ್ರನ್ನ ಕರ್ಕೊಂಡು ಹೋಗೋ. ಆ ತಕ್ಷಣವೇ ಅವರು ಟಿ ಎ ಮಂಜುನಾಥ್ ಅಂತ ಒಬ್ಬರು ಮಂತ್ರಿ ಇದ್ದರು, ಅವರಿಗೆ ಫೋನ್ ಮಾಡಿ ಹೇಳಿ, ನೋಡಿ ನಮ್ಮ ಹುಡುಗ ಬರ್ತಾನೆ, ಅವ್ರು ಏನು ಹೇಳ್ತಾನೆ ಕೇಳಿ, ಯಾವ ಡೇಟು ಏನು ಅಂತ, ನೀವು ಅವ್ರ ಊರಿಗೆ ಹೋಗಿ ಬನ್ನಿ ಅಂತ. ಅವರೊಂದು ಮಾತು ಹೋಗಿ, ನಾನು ಇಲ್ಲ ಲಂಕೇಶ್ ಅವ್ರು ಹೇಳಿದರು ಅಂದೆ. ಬಂದು ಇನಾಗ್ರೇಷನ್ ಮಾಡಿ ಹೋದರು. ಆಗ ಆ ಕಾಲಕ್ಕೆ ನಿಜವಾಗ್ಲೂ ನನಗೆ ಒಂದು ಏನೋ ಅಂತಾರೆ, ಎಲ್ಲೋ ಒಂದು ಯಾವುದೋ ಒಂದು ನನ್ನ ಮೇಲೆ ಶಕ್ತಿ ಇದೆ ಅಂತ, ನನಗೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಆಗ ಅಂದ್ಕೊಂಡೆ. ನಾನು ರಂಗಮಂದಿರ ಕಟ್ಟೋದಕ್ಕೆ ಯಾಕೆ ಆಸಕ್ತಿ ಬಂತು ಚೆನ್ನಪ್ಪನ? ನಾನು ಮೂಲತಃ ರಂಗ ಕಲಾವಿದ. ನಾನು ಕಲಾವಿದ ಅಂತಂದ್ರೆ ಯಾವ ರೀತಿಯಲ್ಲಿ? ಹಾಡುಗಾರರಾಗಿಯೋ, ಪಾತ್ರಧಾರಿಯಾಗಿಯೋ? ಅಲ್ಲ, ಪಾತ್ರಧಾರಿಯಾಗಿಯೇ 4-5 ನಾಟಕಗಳನ್ನು ಮಾಡಿದೆ ನಮ್ಮೂರಾಗ. ಆ ಕಾಲಕ್ಕೆ ಇದೆಲ್ಲ ರಂಗಮಂದಿರಗಳು ಅವು ಇವು ಏನಿರಲಿಲ್ಲ. ನಾವೆಲ್ಲ ಏನಪ್ಪ ಅಂದ್ರೆ ಊಟ ಗುದ್ದಿಗೆ ಹೊತ್ಕೊಂಬಂದು ಚಪ್ರ ಹಾಕಿ ನಾಟಕ ಆಡಿ ಬೆಳತಂಕ ಬಣ್ಣ ಅಳಿಸ್ಕೊಂಡು ಬೆಳಗ್ಗೆ ಅಳಿಸ್ಕೊಂಡು ಹೋಗ್ಬೇಕು ನಾವು. ಆ ಕಾಲಕ್ಕೆ ನಾವು ನಾಟಕ ಮಾಡಿರೋರು. ಆ ಕಾಲಕ್ಕೆ ನಾಟಕ ಮಾಡಿದವು. ಇವತ್ತು ನಮಗೇನಾಗಿದೆ ಅಂದರೆ ಆ ಕಲಾವಿದರ ಇದೆಯಲ್ಲ ಛಾಯೆ, ಆ ಕಲಾವಿದರ ಛಾಯೆ ನಮ್ಮನ್ನು ಬಿಟ್ಟು ಹೋಗಲೇ ಇಲ್ಲ. ಹಾಗಾಗಿ ನಾಟಕಗಳನ್ನು ನಾವು ಮಾಡಿದ್ವಲ್ಲ, ಏನಾರು ಒಂದು ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಲಿ ಅಂತೇಳ್ಬಿಟ್ಟು ಒಂದು ಮಾಡಿದೆ. ಬಯಲು ರಂಗಮಂದಿರ ಥಿಯೇಟರ್, ಅವನು ಲಂಕೇಶ್ ಹೆಸರಿಗೆ ಒಂದು ಥಿಯೇಟರ್ ಮಾಡಿದ್ವಿ. ನಿಮ್ಮೂರಿನಲ್ಲೇ ಇವತ್ತೇ ಇದೆ, ನಮ್ಮೂರಲ್ಲೇ ಇದೆ. ಅದಕ್ಕೇನೆ ನಿಮಗೆ 1994ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಹೌದು. ಅದು ಚಿಂದೋಡಿ ಲೀಲಾರ್ ಅವರು ಅಧ್ಯಕ್ಷರಾಗಿದ್ದರು. ಆಮೇಲೆ ಅನಂತ ಮೂರ್ತಿ ಅವರೇ ಬಂದು ನನಗೆ ಅವತ್ತು ಸ್ಮರಣಿಕೆ ಕೊಟ್ಟು ಅಭಿನಂದಿಸಿ ಇದು ಮಾಡಿದ್ರು. ಅದು ಒಂದು ಹೆಮ್ಮೆ ನಮಗೆ. ನಮ್ಮೂರಿನ ಒಬ್ಬ ಸಾಹಿತ್ಯೇತರ ನಾವು ಇಸ್ಕೋಬೇಕಾದ್ರೆ ಜ್ಞಾನಪೀಠ ಪ್ರಶಸ್ತಿ, ಅದರಲ್ಲೂ ಪ್ರಶಸ್ತಿ ಬರೆದವರು ನಮ್ಮೂರಿನ. ನಮಗೆ ಹೆಚ್ಚು ಏನಂದ್ರೆ ಅವ್ರು ಜಯೇಶ್ ಪಟೇಲ್ ಅನುಯಾಯಿಗಳು ಅವರಲ್ಲ. ನಮಗೆಲ್ಲ ಹೆಂಗೆ ಅಂದರೆ ಇಲ್ಲಿ ನಮ್ಮಲ್ಲೆಲ್ಲ ಏನಂದ್ರೆ ಸೋಷಿಯಲ್ ಬೆಲ್ಟ್, ಇದು ಸೋಷಿಯಲ್ ಕಲ್ಚರ್ ಇರ್ತಕ್ಕಂಥ ಬೆಲ್ಟೇ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ. ಹಾಗಾಗಿ ಏನಾಗಿತ್ತು ಅಂದರೆ ನಮಗೆ ಅವ್ರ ಮೇಲೆ ಮೊದಲಿಂದಲೂ ಒಂದು ಅಭಿಮಾನ ಇತ್ತು. ಅನಂತ ಮೂರ್ತಿ ಅವ್ರ ಬಗ್ಗೆ ಆಗಲಿ, ನಮ್ಮ ಪಟೇಲ್ರ ಬಗ್ಗೆ ಆಗಲಿ. ಪಟೇಲ್ರ ನಮ್ಮೂರಿಗೆ ಬಂದರೆ ನಮಗೇನು ಮನೆಗೆ ಬಂದು ಹೋಗೋರು, ಆ ಹುಡುಗರು ಇದರಲ್ಲಿ ಕರಿ, ಮಿಗಳಿಕೆರಿ ಹುಡುಗರು ಇದ್ದಾರೆ ಕರಿ ಅನ್ನೋರು ಅವರು. ಈ ಥರ ಅದೊಂದು ಗ್ರಾಮ್ಯ ಭಾಷೆ, ಗ್ರಾಮ್ಯ ಇದು. ಈ ಚಟುವಟಿಕೆನಲ್ಲಿ ನಿರಂತರವಾಗಿ ಹಾಗಾಗಿ ರಂಗಮಂದಿರನ ಕಟ್ಕೊಂಡಿದ್ರು. ಅಲ್ಲ, ತಮಗೆ ಈ ರೀತಿಯಲ್ಲಿ ಒಂದು ನಾಟಕ ಬಗ್ಗೆ ಆಸಕ್ತಿ ಇದೆ ಅಂತಂದ್ರಿ, ಅದೇ ರೀತಿಯಲ್ಲಿ ನಿಮ್ಮೂರಿನ ಬಗ್ಗೆ ಒಂದು ಸಣ್ಣ ಸಂಶೋಧನೆ ಮಾಡಿ ನಮ್ಮೂರಿನ ಬಗ್ಗೆನೂ ಬರೆದ್ರಿ. ಇದರ ಮಧ್ಯದಲ್ಲಿ ತಮಗೆ ಕವನದ ಹುಚ್ಚು ಹೇಗೆ ಹಿಡಿತು ಚೆನ್ನಪ್ಪ? ಅದು ಕವನದ ಹುಚ್ಚು ಯಾಕೆ ಬಂತು ಅನ್ನೋದು, ಕಾವ್ಯ ಸೃಷ್ಟಿ ಹೆಂಗೆ ಮಾಡಬೇಕು ಅನ್ನೋದು 1976ಗೆ ನೌಕರಿ ಇರಲಿಲ್ಲ, ಬೇಸಾಯ ಮಾಡಿ ಸಾಕಾಗಿತ್ತು. ಬೇಸಾಯ ಮಾಡೋ ಮನೆ ಮಂದಿ ಎಲ್ಲ ಸಹಾಯ ಅಂತ ಒಂದು ಮಾತಿದೆಯಲ್ಲ, ಅದು ನನಗೆ ಏನೋ ಒಂದು ರೀತಿ ಒಂದಿತ್ತು. ಆಮೇಲೆ ನಮ್ಮ ಶ್ರೀಮತಿಯವರು ಏನಂದರು, ನೀವು ಓದಿ, ನಮ್ಮಪ್ಪ ನಿಮಗೆ ನಾನು ಕೊಟ್ಟಿರೋದು ಓದಿದ್ದೀರಿ, ಸುಮ್ಮನೆ ಇಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ನಿಮ್ಮ ಮನೆಗೆ ಅಡುಗೆ ಮಾಡ್ಕೊಂಡು ಮನೆಗೆ ಕೂತ್ಕೋಬೇಕಾ, ಹಾಗೆ ಹೀಗೆ ಅಂತ ಒಂದೆಲ್ಲ ಸಾಮಾನ್ಯ ಕುಟುಂಬದಲ್ಲಿ ಇದ್ದೇ ಇರ್ತಾವಲ್ಲ, ಅವೆಲ್ಲ ಕುಟುಂಬದಲ್ಲಿ ಬರ್ತಕ್ಕಂಥವೆ. ಈಸಬೇಕು ಇದ್ದು ಜಯಿಸಬೇಕು ಅನ್ನೋದು ಮಾತಿದೆ. ನಾವು ಜಯಿಸಬೇಕು, ಏನಾರು ಒಂದು ಮಾಡಬೇಕಾದ್ರೆ ಜಯಿಸಬೇಕು. ಆಗ ಏನು ಮಾಡಿದೆ, ನಾನು ಒಂದು ಬುದ್ಧಿವಂತಿಕೆ ಮಾಡಿದೆ. ನಮ್ಮ ಮನೆಯವ್ರಿಗೆ ಒಂದು ಕಿರಾಣಿ ಅಂಗಡಿ ಇಟ್ಕೊಟ್ಟೆ. ನಮ್ಮ ಮನೆಯವ್ರು ನೀ ಕಿರಾಣಿ ಅಂಗಡಿ ಮಾಡೋ, ನಾನು ಎಲ್ಲರೂ ಹೋಗಿ ಹೊರಗಡೆ ದುಡ್ಕೊಂಬರ್ತೇನೆ, ಅದರಿಂದ ಏನಾರು ಒಂದು ಮಾಡಿ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದೊಂದು ಬಂತು. ಅದಾದಮೇಲೆ ಏನು ಮಾಡಿದೆ, 1976ರಲ್ಲಿ ಶಿರಾಳಕೊಪ್ಪದಲ್ಲಿ ಒಂದು ಸಣ್ಣ ನೌಕರಿ, ಡೈಲಿ ವೇಜಸ್ ಅಂತ,
ಅದು ಒಂದು ತಿಂಗಳಿಗೆ 150 ರೂಪಾಯಿ ಕೊಡೋರು ಅಷ್ಟೇ, ಅದಂತ ಏನಿರಲಿಲ್ಲ. ಆದರೂ ನಾನು ಮನೆಗಿರಬಾರ್ದು. ಅದು ಯಾರ್ದೋ ಒಂದು ಮಾತನ್ನು ನಾನು ಕೇಳಿದ್ದೆ, ನನ್ನ ಹಿಂದಿಂದ ಆಡಿದ ಮಾತದು. ಅಲ್ಲ, ಊರಿದ್ದಲ್ಲಿ ಈ ರೀತಿಯ ಒಂದು ಮಾತು ಬಂದೇ ಬರ್ತವೆ. ಹೌದೌದು, ತಾವು ಹೇಳೋದು ಸತ್ಯ. ಆ ಮಾತಿಗೆ ಏನೋ ಮಾಡಿದೆ ನಾನು ಅಂದರೆ, ನಾನು ನೇರವಾಗಿ ಶಿರಾಳಕೊಪ್ಪಕ್ಕೆ ಹೋದೆ. ನೇರವಾಗಿ ಶಿರಾಳಕೊಪ್ಪಕ್ಕೆ, ಆವಾಗ ಶಿಕಾರಿಪುರದ ಶಿರಾಳಕೊಪ್ಪಕ್ಕೆ 4 ಬಸ್ಸಿಗೆ. ಅದು ಏನೋ ಮಾಡಿ ಸಾಧನೆ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಶಿರಾಳಕೊಪ್ಪದಲ್ಲಿ ಡೈಲಿ ವೇಜಸ್ ಸೇರ್ಕೊಂಡೆ. ಅದು ಹೇಗೆ ಅಂದರೆ PWD ಡಿಪಾರ್ಟ್ಮೆಂಟ್ ರಸ್ತೆ ನಿರ್ವಹಣೆ ಮಾಡೋ ಕೆಲಸ. ಅದು ಆ ಕಾಲದ ಡಬಲ್ ಡಿಗ್ರಿ ಪಡ್ಕೊಂಡಿದ್ರು ಕೂಡ ಹೌದು, ರಸ್ತೆ ಕಾಮಗಾರಿ ಕೆಲಸಕ್ಕೆ ಇಳಿದ್ರಿ ಚೆನ್ನಪ್ಪನವರು. ಹೌದು ಸರ್. ಆಗ ಏನು ಮಾಡಿದ್ದು ಅಂದರೆ ಅನಿವಾರ್ಯ ಆಗಿತ್ತು. ಅದನ್ನು ಮಾಡ್ಕೊಂಡು ಆದಮೇಲೆ ನನಗೆ ಇನ್ನೊಂದು ಅಲ್ಲಿ ಹೋದ್ಮೇಲೆ ಒಳ್ಳೇದಾಯಿತು. ನೀವು ಒಂದು ಮಾತು ಕೇಳಿದ್ರಿ ಈಗ ನನಗೆ, ಅದು ಏನು ಅಂದರೆ ಕಾವ್ಯವನ್ನು ಸೃಷ್ಟಿ ಮಾಡ್ಲಿಕ್ಕೆ ನಿನ್ನ ಪ್ರೇರಣೆ ಹೇಗೆ ಏನು ಅಂತ ಕೇಳಿದಿರ್ತಾವೆ ನನಗೆ. ಅಲ್ಲಿ ನಾನು ಹೋದ್ಮಾಗ ಬರೆದಿದ್ದೆ ನಾನು ಒಂದು ಕವನ. ಏನು ಬರೆದಿದ್ದು? ಹಕ್ಕಿ ಹಾರುತ್ತಿವೆ ನೋಡಿದ್ದೀರಾ, ರೆಕ್ಕೆ ಪುಕ್ಕಗಳಲ್ಲಿಲ್ಲದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಒಂದು ಟೊಪ್ಪಿಗೆಯನ್ನು ತೆಗೆದು ಮತ್ತೊಂದು ಟೊಪ್ಪಿಗೆಯನ್ನು ಹಾಕಿ ಜನರ ಕಣ್ಣಿಗೆ ಮಣ್ಣು ಎರಚುತ್ತಿದೆ ನೋಡಿದ್ದೀರಾ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಈ ಕವನ ಬರೆದೆ ನಾನು. ಅದೇ ಮೊದಲನೇ ಕವನ ನಂದು. ಅದೇ ನಿಮಗೆ ಒಂದು ರೀತಿಯಲ್ಲಿ ಪ್ರೇರಣೆ ಆಯಿತು. ಅದಕ್ಕಿಂತ ಹೆಚ್ಚಾಗಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ. ಅದಕ್ಕೆ ತಮ್ಮ ಪತ್ನಿ ಕಾವ್ಯಕ್ಕೆ ಪ್ರೇರಣೆಯನ್ನ ಕೊಟ್ಟರು ಅಂತ ಖಂಡಿತ ಒಪ್ಕೊಳ್ತೇನೆ. ಆ ಮಾತು ಒಪ್ಕೊಳ್ತೇನೆ ನಾನು. ಯಾಕೆಂದರೆ ಇವತ್ತು ನಮ್ಮ ಶ್ರೀಮತಿಯವರು ಹಾಗೆ ಇದ್ದೀವಿ, ನಾನು ಅವರು ಅವ್ರ ಸಹಕಾರ ಇದೆ. ಅಲ್ಲಿಂದ ಏನಾಯಿತು ಅಂದರೆ, ಅಲ್ಲಿ ಮಟ್ಟದೊಂದು ಸರ್ವಂಕನ ಪತ್ರಿಕೆ ಹೊರಡೋದು ಶಿಕಾರಿಪುರದಲ್ಲಿ. ಅದರಲ್ಲಿ ಅವರು ಪ್ರಕಟ ಮಾಡಿದರು, ಪಬ್ಲಿಷ್ ಮಾಡಿದರು. ಅವರು ಒಂದು ರೀತಿಯಲ್ಲಿ ನನಗೆ ಪ್ರೇರಣೆನೇ ಆದರು, ಸರ್ವಜ್ಞ ಪತ್ರಿಕೆಯವರು. ನಾನು ಯಾವುದೇ ಚುಟುಕುಗಳನ್ನು ಬರೀಲಿ, ಕಾವ್ಯ ಬರೀಲಿ, ಅವ್ರು ಪ್ರಕಟಣೆ ಮಾಡ್ತಲೇ ಬಂದರು ನನ್ನವಲ್ಲೋನು. ಅದು ನನಗೆ ಒಂದು ರೀತಿ ಕಾವ್ಯಕ್ಕೆ ಸ್ಫೂರ್ತಿನೂ ಆಯಿತು, ಕಾವ್ಯದ ಬರವಣಿಗೆಗೆ ಸ್ಫೂರ್ತಿ ಆಯಿತು. ಅದೇ ರೀತಿಯಲ್ಲಿ ತಾವು ಮಕ್ಕಳ ಕವಿತೆಯನ್ನು ಬರೆದ್ಬಿಟ್ರಿ, ಚಿತ್ತಾರ ಇದನ್ನು ಮಕ್ಕಳ ಕೃತಿ ಬರೆದ್ರಿ. ಹಾಗೆಯೇ ಮಕ್ಕಳಿಗಾಗಿ ಜನಗೆ ಎನ್ನುವಂಥ ಒಂದು ಪ್ರವಾಸ ಕಥನ ಬರೆದ್ರಿ, ಮುತ್ತಿನ ತೆನೆ ಎನ್ನುವಂತಹ ಒಂದು ಮಕ್ಕಳ ಕವಿತೆ ಸಂಗ್ರಹ ಮಾಡಿದ್ರಿ. ಹೀಗೆ ಮಕ್ಕಳ ಬಗ್ಗೆ ಯಾಕೆ ಆಸಕ್ತಿ? ನಾನಂದರೆ ನಾನು BEd ಮಾಡುವಾಗ ನಾನು ಸ್ಪೆಷಲ್ ಸಬ್ಜೆಕ್ಟ್ ತಗೊಂಡಿದ್ದೆ ಅದು. ನಾನು ಮಕ್ಕಳಿಗೋಸ್ಕರನೇ ಅವರಿಗೆ ಏನು ನರ್ಸರಿ ಇದೆಯಲ್ಲ, ಆ ನರ್ಸರಿಯಿಂದ ಹೇಗೆ ನಾವು ಬಿಲ್ಡಪ್ ಮಾಡಿ ಅವರನ್ನು ವಿದ್ಯಾವಂತರನ್ನು ಮಾಡಬೇಕು, ಒಂದು ತಳಾದಿ ಮಾಡಬೇಕು ಅನ್ನೋದು ನಂದು ಸ್ಪೆಷಲ್ ಸಬ್ಜೆಕ್ಟ್ ಅದು. ಅದಕ್ಕೋಸ್ಕರನೇ ನಾನೇನು ಮಾಡಿದೆ, ಮಕ್ಕಳಿಗೆ ಏನು ಮಾಡಬೇಕು ಅಂತ ಅದನ್ನು ತಮಗೆ ನಾವು ಹೇಳಿದ್ನಲ್ಲ, ನಾನು ಶಿಶುವಾರ ಆರಂಭ ಮಾಡಿದ್ದೆ ಆ ದೃಷ್ಟಿಯಿಂದ. ಕಿಂಡನ್ ಗಾರ್ಡನ್ ಪದ್ಧತಿ, ಮಾಂಟೆಸರಿ ಪದ್ಧತಿ, ನಾವು ಅವನ್ನೆಲ್ಲ ಓದ್ತಾ ಇದ್ವಿ ಅಷ್ಟೇ, ಯಾರೂ ಮಾಡಿರಲಿಲ್ಲ. ಅದನ್ನು ನಾನು ಏನಾದ್ರು ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಛಲ ಬಂದಿತ್ತು. ಅದನ್ನು ಮಾಡಿದ ಮೇಲೆ ನಾನು ಮಾಡಿದ್ರಿ ಜನಿಗೆ ಕಥಾ ಸಂಕಲನ. ನೀವು ತಾವು ಹೇಳಿದ್ರಿ ಈಗ ಮಕ್ಕಳಿಗೆ ಪ್ರವಾಸ ಕಥನ ಅಂತ. ಆಗ ನಾವು ಮಿಡ್ಲ್ ಸ್ಕೂಲಲ್ಲಿದ್ದಾಗ, ಪ್ರೈಮರಿ ಸ್ಕೂಲಲ್ಲಿದ್ದಾಗ ಶಿಕ್ಷಕರು ನಮ್ಮನ್ನು ಪ್ರವಾಸ ಕರ್ಕೊಂಡು ಹೋಗೋರು. ಆಗ ಹೆಂಗೆ ಎಷ್ಟು ಚೆನ್ನಾಗಿತ್ತು ಅಂದರೆ, ನಮಗೆ ನಿಜವಾಗ್ಲೂ ಅವ್ರು ಕರ್ಕೊಂಡು ಹೋಗ್ತಾರೆ ಕಾಡು ಮೇಡು. ಆಗ ಸಿಗ್ತಕ್ಕಂಥ ಕಾಡಿನಲ್ಲಿ ಸಿಗ್ತಕ್ಕಂಥ ಹಣ್ಣುಗಳು, ಎಂತೆಂಥ ಹಣ್ಣುಗಳು ಸಿಗ್ತಿದ್ವು ನಮ್ಮಲ್ಲಿ. ಅವನ್ನೆಲ್ಲ ನಾವು ತಿಂದು ಅನುಭವಿಸಿರೋರು. ಇವತ್ತು ಪರಿಗೆ ಹಣ್ಣು, ಬಿಕ್ಕೆ ಹಣ್ಣು, ಪ್ಯಾರ್ಲಣ್ಣು ಇವೆಲ್ಲವೂ ಇದಾವಲ್ಲ. ಕೆಲವೊಂದು ಹಣ್ಣುಗಳ ಹೆಸರನ್ನ ಈಗಿನ ಮಕ್ಕಳಿಗೆ ಹೇಳಿದ್ರೆ ಖಂಡಿತ ಅಂತಾನು ಗೊತ್ತಾಗೋದಿಲ್ವಲ್ಲ. ಖಂಡಿತ ಗೊತ್ತೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ನಾವೇ ತಗೊಂಡೋಗಿ ಏನಾರು ಮಾಡಿ ಇದು ಯಾವ್ದು ಹಣ್ಣು ಹೇಳಪ್ಪ ಮಗನೇ ಅಂದ್ರೆ ನನಗೇನು ಗೊತ್ತಿಲ್ಲ ಅಂತ. ಈಗ ನಿಮ್ಮ ಮೊಮ್ಮಕ್ಕಳಿಗೆ ಕೇಳಿದ್ರೆ ಹೇಳೋದಕ್ಕೆ ನಮ್ಮ ಮೊಮ್ಮಕ್ಕಳು ಹೇಳೋದಿಲ್ಲ, ನಮ್ಮ ಮಕ್ಕಳು ಹೇಳೋದಿಲ್ಲ. ಆ ಪರಿಸ್ಥಿತಿ. ನಾವು ಎಂತೆಂಥ ಹಣ್ಣು ತಿಂದಿದ್ದೀವಿ ಸರ್ ಆಗ ಅಂದರೆ. ಅಂಥ ಹಣ್ಣುಗಳನ್ನು ನೋಡಿ, ವಿಟಮಿನ್ ಇದೆ ಅಂತ ಹೇಳ್ತಾ ಇರೋದು ಇವತ್ತಿನ ಕಾಲಮಾನದಲ್ಲಿ ಹೇಳ್ತೀವಿ. ಆಗ ಬಿಕ್ಕೆ ಹಣ್ಣಿನಲ್ಲಿ C ವಿಟಮಿನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? C ವಿಟಮಿನ್ ಅಲ್ಲಿ ಬಿಕ್ಕೆ ಹಣ್ಣಿನಲ್ಲೇ ಸಿಗೋದು. ಅಂಥ ಹಣ್ಣುಗಳನ್ನ ನಾವು ತಿಂದದ್ದು ನೆನಪಿತ್ತಲ್ಲ, ಅದಕ್ಕೇನು ಮಾಡಿದೆ, ಆ ಜನಿಗೆ ಪ್ರವಾಸ ಕಥನ ಬರೆದೆ. ಇನ್ನೂ ಒಂದು ದೂರದೃಷ್ಟಿನೂ ಇತ್ತು ಸರ್ ತಮಗೆ ಹೇಳಬೇಕಾದ್ರೆ. ನಮ್ಮಲ್ಲಿ ಒಂದು ಕಲ್ಲು ಬಂಡೆ ಇದೆ, ಭಾಳ ಎತ್ತರದವಾಗಿದೆ. ಬಹುಶಃ ತೀರ್ಥಹಳ್ಳಿನಲ್ಲಿ ತಾವು ನೋಡಿರ್ಬೋದು, ಸಿದ್ದೇಶ್ವರನ ಬೆಟ್ಟ ಅಂತ ಇದೆ. ಆ ಸಿದ್ದೇಶ್ವರನ ಬೆಟ್ಟದ ಥರನೇ ನಮ್ಮೂರಿನಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಅದರಲ್ಲಿ ಒಂದು ಕರಿಕಲ್ಲು ಬಂಡೆ ಇದೆ, ದೊಡ್ಡ ಬಂಡೆ ಇದೆ. ಆ ಬಂಡೆನ ಅದನ್ನು ಎಲ್ಲಿ ಕ್ರಷರಿಗೆ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅನುಮೋದನೆ ಮಾಡೋಕ್ಕೆ ಹೋರಾಟ ಮಾಡಿದರು. ಇವತ್ತು ನಾನು ಅದನ್ನು ತಡೆ ಹಿಡಿದಿದ್ದೇನೆ. ಸಾಮಾಜಿಕ ಹೋರಾಟಕ್ಕೆ ಪ್ರೇರಣೆಯನ್ನು ಕೊಡ್ತು. ಇವತ್ತು ಆ ಕತೆ ಅದನ್ನು ಬರೆದಿರೋದ್ರಿಂದ ಅದೇ ಪುಸ್ತಕನ ತಗೊಂಡೋಗಿ DC ಕೊಟ್ಟೆ ನಾನು. ಸರ್, ನಾನು ಆಗ ಹುಡುಗ ಇದ್ದೆ, ಆಗ ಬರೆದಿರೋದು ಈಗ ನೀವು ಇದಕ್ಕೆ ಅನುಮೋದನೆ ಕೊಡ್ತಾ ಇದ್ದೀರಿ, ಇದಕ್ಕೆ ನನ್ನ ವಿರೋಧ ಇದೆ.
ನೀವು ಕೊಡ್ಕೊಡ್ದಿದ್ದನ್ನ ಅಂತ ಇವತ್ತು ತಡೆ ಹಿಡಿಸಿದ್ದೀನಿ. ಇವತ್ತು ನಿಂತಿದೆ. ಕತ್ತಿಗೆ ಬಿ ಚೆನ್ನಪ್ಪನವರೇ, ತಾವು ಜೋಡೆತ್ತುಗಳನ್ನು ಹಿಡ್ಕೊಂಡು ಉಳುಮೆಯನ್ನು ಮಾಡ್ತಾನೆ PG ಪದವಿಯನ್ನು ಪಡೆದಿದ್ರೂ ಕೂಡ ತೋಟದಲ್ಲೇ ಕೆಲಸ ಮಾಡ್ತಾನೆ ತಮ್ಮ ಜೀವನಗಾಥೆಯನ್ನು, ಯಶೋಗಾಥೆಯನ್ನು ಮುಂದುವರ್ಸ್ಕೊಂಡು ಬಂದ್ರಿ. ಸಾಹಿತ್ಯ ಪ್ರೇಮವನ್ನು ಇಟ್ಕೊಂಡು ಸಾಹಿತ್ಯ ರಂಗದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಅದೇ ರೀತಿಯಲ್ಲಿ ಸಾಮಾಜಿಕ ಹೋರಾಟ ಮಾಡುವುದರಲ್ಲಿ, ಸಾರ್ವಜನಿಕ ಕೆಲಸ ಮಾಡೋದರಲ್ಲಿ ಈ ರೀತಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದರಿಂದ ತಾವು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದೀರಿ. ನಿಮ್ಮ ಸಾಧನೆಯ ಸಂಬಂಧಪಟ್ಟ ಹಾಗೆಯೇ ಕೇವಲ ಇಷ್ಟಕ್ಕೆ ಸಾಲೋದಿಲ್ಲ. ಮುಂದಿನ ವಾರ ಇನ್ನೊಂದಿಷ್ಟು ನಿಮ್ಮ ಒಂದಿಷ್ಟು ಯಶೋಗಾಥೆಗಳನ್ನು ನಮ್ಮ ಕೇಳಿದ್ರೆ ತಿಳಿಸೋಣ. ಮತ್ತೆ ಪುನಃ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಂದಿಗೆ ನಡೆಸಿದ ವಿಶೇಷ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ SR ಭಟ್. ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಮುಂದಿನ ವಾರ ಪ್ರಸಾರವಾಗುವುದು. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.